ಪ್ರಮುಖವಾಗಿ ಧರ್ಮದ ಬುನಾದಿ ಯಾವುದರ ಮೇಲೆ ನಿಂತಿದೆ ಅಂದರೆ ವೇದದ ಮೇಲೆ ನಿಂತಿರತಕ್ಕಂಥ ವೇದ ಶಾಸ್ತ್ರ ಪುರಾಣ ಅಂತೇಳಿ ಹೇಳ್ತಾರೆ. ವೇದ ಅನ್ನತಕ್ಕಂಥದ್ದು ಅನಾದಿಯಾಗಿರತಕ್ಕಂಥದ್ದು, ಅಪೌರುಷವಾಗಿರತಕ್ಕಂಥದ್ದು. ವೇದ ಅನ್ನತಕ್ಕಂಥದ್ದು ಏನಿದೆ ನಮ್ಮ ಸನಾತನ ಧರ್ಮಕ್ಕೆ ಆಧಾರ ಸ್ತಂಭ ಅಂತೇಳಿ ಹೇಳ್ಬೋದು. ಒಂದು ಗಟ್ಟಿಯಾಗಿರತಕ್ಕಂಥ ಒಂದು ಪಿಲ್ಲರ್ ಅಂತ ಏನು ನಾವು ಹೇಳ್ತೀವಿ, ಅದರ ಆಧಾರವೇ ವೇದ ಶಾಸ್ತ್ರ ಪುರಾಣಗಳು. ಈ ವೇದದಲ್ಲಿ ಏನಿದೆ, ಶಾಸ್ತ್ರ ಅಂದರೆ ಏನು, ಪುರಾಣ ಅಂದರೆ ಏನು, ಇದು ಎಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗುತ್ತಾ? ಹೇಗೆ ನಾವು ತಿಳಿದುಕೊಳ್ಳತಕ್ಕಂಥದ್ದು? ಸಾಮಾನ್ಯ ಜನರಿಗೆ ಗೊತ್ತಾಗಲಿ ಅಂಥೇಳಿ ಋಷಿಗಳು ಮಾಡಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ತುಂಬ ಎಲ್ಲರೂ ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದರೆ ತಿಳಿದುಕೊಳ್ಳಲಿಕ್ಕೆ ಆಸಕ್ತಿ ಬೇಕು. ಏನು ನಮ್ಮ ಧರ್ಮದ ಬಗ್ಗೆ ತಿಳಿದುಕೊಳ್ಳದೆ ಧರ್ಮದ ಬಗ್ಗೆ ಮಾತಾಡತಕ್ಕಂಥದ್ದು ಸರಿಯಲ್ಲ. ಆದರೆ ಪ್ರತಿಯೊಬ್ಬರು ಅದನ್ನು ತಿಳಿದುಕೊಳ್ಳಬೇಕು. ನೀವು ವೇದ ಅರ್ಥ ಆಗದೆ ಇದ್ದರೆ ಶಾಸ್ತ್ರಗಳಿದೆ, ಶಾಸ್ತ್ರಗಳು ಅರ್ಥ ಆಗದಿದ್ದರೆ ಪುರಾಣಗಳಿದೆ. ಪುರಾಣದಲ್ಲಿ ಕಥಾರೂಪವಾಗಿರುತ್ತೆ, ಚಿಕ್ಕ ಪುಟ್ಟ ಕಥೆಗಳು. ಕಥೆ ಎಂಥವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಕಥೆ ಅನ್ನತಕ್ಕಂಥದ್ದು ಮನ ಮುಟ್ಟುವ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಈ ಪುರಾಣಗಳು ಏನಿದೆ ಇದೆಲ್ಲವೂ ಕಥಾರೂಪವಾಗಿ ಇರತಕ್ಕಂಥದ್ದು.